ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಲೋಕಾಯುಕ್ತರ ದಾಳಿ ವೇಳೆ ಬಯಲಾಗಿತ್ತು. ಹಾಗಂತ ಇದೇನು ಬಹಳ ಗೊತ್ತಿಲ್ಲದೆ ಇರುವಂತ ವಿಚಾರ ಅಲ್ಲ, ಸರ್ಪ್ರೈಸ್ ಅಂತೇನಲ್ಲ. ಅಬಕಾರಿ ಇಲಾಖೆಯಲ್ಲಿ ಯಾವ ಮಟ್ಟಿಗೆ ಲಂಚ ಬಾಕತನ ನಡೀತಾ ಇದೆ ಅನ್ನುವಂಥದ್ದು ಹಿಂದೆಯಿಂದನೂ ಕೂಡ ನಾವು ನೋಡ್ಕೊಂಡ್ ಬಂದಿರುವಂತಹ ಸಂಗತಿ. ಆಗಾಗ ಜಗಜ್ಜಾಹಿರು ಕೂಡ ಆಗಿದೆ. ಮೊನ್ನೆನೂ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಉದಾಹರಣೆ ಸಿಕ್ತು. ಈಗ ಅಬಕಾರಿ ಡಿಸಿ ಜಗದೀಶ್ ನಾಯ್ಕ್ ಬರೋಬ್ಬರಿ 25 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿರುವಂತಹ ವಿಚಾರನೆ ಬಹಳ ರಾಜಕೀಯ ಕಸರಾಚಾಟಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ಈ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಕೂಡ ಬಯಲಾಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಅಬಕಾರಿ ಲಂಚದ ಕೇಸ್, ತಮ್ಮಣ್ಣ ಮಾಸ್ಟರ್ ಮೈಂಡ್. ಅಬಕಾರಿ ಡಿಸಿಗೆ ಅಧೀಕ್ಷಕ ತಮ್ಮಣ್ಣನೇ ಬಲಗೈ ಎಡಗೈ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ಬಟಾ ಬಯಲಾಗಿದೆ. ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಅಬಕಾರಿ ಡಿಸಿ ಸಿಕ್ಕಿಬಿದ್ದಿದ್ದು ಡೀಲಿಂಗ್ ಹೇಗ್ ನಡೀತಿತ್ತು, ದಾಳಿ ಹೇಗಾಯ್ತು ಅನ್ನೋ ಸಂಗತಿ ಹೊರಬಿದ್ದಿದೆ. ಈತ ತಮ್ಮಣ್ಣ, ಅಬಕಾರಿ ಅಧೀಕ್ಷಕ. ಈತನೇ ಬಾರ್ ಲೈಸೆನ್ಸ್ಗೆ ಲಂಚ ಪಡೆದ ಕೇಸ್ನ ಮಾಸ್ಟರ್ ಮೈಂಡ್ ಎನ್ನಲಾಗಿದೆ. ಈತನೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅಬಕಾರಿ ಡಿಸಿ ಜಗದೀಶ್ ನಾಯ್ಕ್ನ ಬಲಗೈ ಎಡಗೈ ಎನ್ನಲಾಗಿದೆ. ವಿಷಯ ಅಂದ್ರೆ, ಡಿಸಿ ಜಗದೀಶ್ ನಾಯ್ಕ್ ಸೂಚನೆಯಂತೆ ತಮ್ಮಣ್ಣ ಲೈಸೆನ್ಸ್ ಡೀಲ್ ಬಗ್ಗೆ ಮಾತನಾಡಿದ್ದ. ಡಿಸಿ ಹಾಗೂ ಈತ ದೂರುದಾರರಿಂದ ಹಣವನ್ನು ಪಡೆದಿದ್ರು. ಬಳಿಕ ಈ ಚೀಲವನ್ನ ಲಕ್ಕಣ್ಣನಿಗೆ ಕೊಟ್ಟು ಕಾರಿನಲ್ಲಿ ಇಡುವಂತೆ ಹೇಳಿದ್ದ. ಲಂಚದ ಬಗ್ಗೆ ಲಕ್ಕಣ್ಣಿಗೆ ಗೊತ್ತಿರಲಿಲ್ವಂತೆ. ಈ ವೇಳೆ ಹಣ ಇಡ್ತಾನ ಅಂತ ಬಿಲ್ಡಿಂಗ್ ಮೇಲಿಂದ ತಮ್ಮಣ್ಣ ನೋಡಿದ್ದ. ಇದೇ ವೇಳೆ ಲೋಕಾಯುಕ್ತರು ಎಂಟ್ರಿ ಕೊಟ್ಟು ಲಕ್ಕಣ್ಣನನ್ನ ಹಿಡಿದಿದ್ರು. ಇದನ್ನ ಕಂಡ ತಮ್ಮಣ್ಣ ಎಸ್ಕೇಪ್ ಆಗಿದ್ದ. ಬಳಿಕ ಲೋಕಾಯುಕ್ತರಿಗೆ ಸಿಕ್ಕಾಗ ತಾನು ಸಿದ್ದರಾಮಯ್ಯ ಅಳಿಯ ಅಂತ ಬಿಲ್ಡಪ್ ಕೊಟ್ಟಿದ್ದಂತೆ. ಆದ್ರೆ ಲೋಕಾಯುಕ್ತರು ಅದೆಲ್ಲ ನಡೆಯಲ್ಲ ಅಂತ ವಶಕ್ಕೆ ಪಡೆದಿದ್ರು. ಕುತಂತ್ರ ಎಂದ ತಿಮ್ಮಾಪುರಗೆ ಅಶೋಕ್ ತಿರುಗೇಟು. ದೂರ್ ಕೊಡ್ತಾನೆ, ಅವನೇ ಅವಕ್ಕೆ ಬರ್ತಾನೆ, ನನ್ ಮಗ ಅದಕ್ಕೆ ಬರ್ತಾನೆ. ಆಡಿಯೋದಲ್ಲಿ ನಿಮ್ಮ ಸುಪುತ್ರನ ಹೆಸರು ಇದೆ ಅಂತ ಐಡಿಯೋದಾಗ ನೀನು ಹೇಳ್ತಾ ಯಾವ್ದು ಬೇಕಾದವನ ಹೆಸರು ಹೇಳ್ತೀರಿ. ಅದ್ರ ಮೇಲೆ ಅಷ್ಟೇ ಮಂತ್ರಿಗಳ ಹೆಸರು, ಮುಖ್ಯಮಂತ್ರಿಗಳ ಹೆಸರು, ಮುಖ್ಯಮಂತ್ರಿಗಳ ಹೆಸರು ಹೇಳ್ತಾರೆ. ದೊಡ್ಡ ಕುತಂತ್ರನ ನಡೀತಾ ಇದೆ, ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ಯಾರು ಮಾಡಿದ್ದಾರೆ? ತಿಮ್ಮಾಪುರ ಅವ್ರದ್ದು ಏನು ಬಂದಿದೆ, ಯಾರು ಮಾಡಿದ್ದಾರೆ ಅವರೇ ವ್ಯಕ್ತ ಮಾಡಬೇಕು. ಇನ್ನು ಸಚಿವರ ರಾಜೀನಾಮೆ ಕೇಳಿದ ಬಿಜೆಪಿ ನಾಯಕರಿಗೆ ಶಿವರಾಜ್ ತಂಗಡಗಿ ತಿರುಗೇಟು ಕೊಟ್ಟಿದ್ದಾರೆ. ಲಂಚ ತೆಗೆದುಕೊಂಡಿದ್ದು ಸಿಕ್ಕ ತಕ್ಷಣನೇ ಸಚಿವರನ್ನ ರಾಜೀನಾಮೆ ಕೊಡು ಅಂತ ಹೇಳಬೇಕಿತ್ತು. ಇನ್ನು ಯಾವನೋ ಒಬ್ಬವನು ನಿಂತು ವಿಡಿಯೋದ ಆಡಿಯೋ ಮಾಡಿ ಕೇಸ್ ಬಿಟ್ಬಿಟ್ರೆ ಅಂದ್ರೆ ಅವ್ರ ಮ್ಯಾಗ ಶಿಕ್ಷೆ ಮಾಡ್ಬಿಡೋದ? ಪ್ರೂಫ್ ಮಾಡಲಿ, ಕೊಡಲಿ ಡಾಕ್ಯುಮೆಂಟೇಶನ್, ಅದ್ರ ಮೇಲೆ ಆಕ್ಷನ್ ಮಾಡೇ ಮಾಡ್ತಾರೆ. ಮುಖ್ಯಮಂತ್ರಿಗಳದಾರೆ, ಉಪಮುಖ್ಯಮಂತ್ರಿಗಳದಾರೆ. ಅಬಕಾರಿ ಡಿಸಿ ಲಂಚ ಪಡೆಯುವ ವೇಳೆಯೇ ಸಿಕ್ಕಿಬಿದ್ದಿರೋದು ವಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಮತ್ತೊಂದು ಕಡೆ ಸಚಿವರು ಮಾತ್ರ ದಾಖಲೆ ಇದ್ರೆ ಕೊಡಿ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.